ಬೆಳಗ್ಗೆ ನೀರು ಕುಡಿಯುವಾಗ ಹಿರಿಯರು ಮಾಡುವ 7 ಮಾರಕ ತಪ್ಪುಗಳು. ವೈದ್ಯರು ಎಚ್ಚರಿಸುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಮ್ಮ ಜೀವನಕ್ಕೆ ಮೂಲಭೂತವಾದ ಅಭ್ಯಾಸವಾದ ನೀರು ಕುಡಿಯುವ ಬಗ್ಗೆ ಮಾತನಾಡಲಿದ್ದೇವೆ. ನೀರು ಜೀವನ, ಆದರೆ ಸರಿಯಾದ ಕುಡಿಯುವ ವಿಧಾನವನ್ನು ಅಳವಡಿಸಿಕೊಳ್ಳದಿದ್ದರೆ ಅದೇ ನೀರು ವಿಷಕಾರಿಯಾಗಬಹುದು ಎಂದು ನಿಮಗೆ ತಿಳಿದಿದೆಯೇ? ಬೆಳಿಗ್ಗೆ ನೀರು ಕುಡಿಯುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಇದು ದೇಹವನ್ನು ನಿರ್ವಿಷಗೊಳಿಸುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಸ್ನೇಹಿತರೆ, ನನ್ನದೊಂದು ರಿಕ್ವೆಸ್ಟ್, ಎಲ್ಲರೂ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಅನೇಕ ರೋಗಗಳಿಂದ ಇದು ರಕ್ಷಿಸುತ್ತದೆ. ಆದರೆ ಬೆಳಿಗ್ಗೆ ನೀರು ಕುಡಿಯುವಾಗ ಕೆಲವು ಮಾರಕ ತಪ್ಪುಗಳನ್ನು ಮಾಡಿದರೆ ಅದರ ಪರಿಣಾಮಗಳು ತುಂಬ ಅಪಾಯಕಾರಿ ಎಂದು ವೈದ್ಯರು ಎಚ್ಚರಿಸುತ್ತಾರೆ. ಹೃದ್ರೋಗ, ಮೂತ್ರಪಿಂಡದ ತೊಂದರೆಗಳು, ಮೆದುಳಿನ ಪಾರ್ಶ್ವವಾಯು ಮತ್ತು ಹಠಾತ್ ಸಾವಿನ ಅಪಾಯವು ಹೆಚ್ಚಾಗಬಹುದು. ಇಂದು ನಾವು ವಯಸ್ಸಾದವರು ಬೆಳಿಗ್ಗೆ ನೀರು ಕುಡಿಯುವಾಗ ಮಾಡುವ 7 ದೊಡ್ಡ ತಪ್ಪುಗಳ ಬಗ್ಗೆ ನಿಮಗೆ ಹೇಳುತ್ತೇವೆ. ನೀರು ಕುಡಿಯುವುದರಿಂದ ನಮ್ಮ ಜೀವಿತಾವಧಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಆರೋಗ್ಯ ಯಾವಾಗಲೂ ಉತ್ತಮವಾಗಿರಲು ಯಾವ ವಿಧಾನ ಬಳಸಬೇಕು? ಹಾಗಾದರೆ ಇಂದಿನ ವಿಡಿಯೋ ಬಹಳ ಮುಖ್ಯವಾಗಿದೆ. ವಿಡಿಯೋವನ್ನು ಪ್ರಾರಂಭಿಸೋಣ. 1. ತುಂಬ ತಣ್ಣೀರು ಕುಡಿಯುವುದು. ವಯಸ್ಸಾದವರು ಬೆಳಿಗ್ಗೆ ಎದ್ದಾಗ ಅಭ್ಯಾಸ ಅಥವಾ ಸೋಮಾರಿತನದಿಂದ ರೆಫ್ರಿಜರೇಟರ್ನಿಂದ ತಣ್ಣೀರು ಕುಡಿಯುತ್ತಾರೆ. ವೈದ್ಯರ ಪ್ರಕಾರ ಇದು ಅತ್ಯಂತ ಹಾನಿಕಾರಕ. ಇದು ಏಕೆ ಅಪಾಯಕಾರಿ? ತಣ್ಣೀರು ಕುಡಿದ ತಕ್ಷಣ ದೇಹದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತದೆ. ರಕ್ತ ಪರಿಚಲನೆಯ ಮೇಲೆ ಹಠಾತ್ ಒತ್ತಡ ಉಂಟಾಗುತ್ತದೆ. ವಯಸ್ಸಾದವರಲ್ಲಿ ಹೃದಯ ಬಡಿತ ಅನಿಯಮಿತವಾಗಬಹುದು. ಪಾರ್ಶ್ವವಾಯು ಅಥವಾ ಹೃದಯಾಘಾತದ ಅಪಾಯವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಇದಕ್ಕೆ ಏನು ಮಾಡಬೇಕು? ಯಾವಾಗಲೂ ಉಗುರು ಬೆಚ್ಚಗಿನ ಅಥವಾ ಕೋಣೆಯ ಉಷ್ಣಾಂಶದ ನೀರನ್ನು ಕುಡಿಯಿರಿ. ಆಯುರ್ವೇದವು ಬೆಳಿಗ್ಗೆ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ದೇಹಕ್ಕೆ ಒಳ್ಳೆಯದು ಎಂದು ಹೇಳುತ್ತದೆ. ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ದೇಹವು ವಿಷದಿಂದ ಮುಕ್ತವಾಗುತ್ತದೆ. ಇದು ಚಯಾಪಚಯ ಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ನೆನಪಿಡಿ, ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರು ಕುಡಿಯುವುದರಿಂದ ದೇಹಕ್ಕೆ ಪರಿಹಾರ ದೊರೆಯುವುದಿಲ್ಲ, ಬದಲಾಗಿ ಹಾನಿಯಾಗುತ್ತದೆ. ನೀರನ್ನು ಬೇಗನೆ ಕುಡಿಯುವುದು. ವಯಸ್ಸಾದ ಜನರು ಸಾಮಾನ್ಯವಾಗಿ ಯಾವುದೋ ಕೆಲಸವನ್ನು ಮುಗಿಸುತ್ತಿರುವಂತೆ ನೀರನ್ನು ಬೇಗನೆ ಕುಡಿಯುತ್ತಾರೆ. ಅನಾನುಕೂಲ ಏನು ಎಂದರೆ, ನೀರು ಬೇಗ ಕುಡಿಯುವುದರಿಂದ ದೇಹವು ಅದನ್ನು ಸರಿಯಾಗಿ ಹೀರಿಕೊಳ್ಳಲು ಅವಕಾಶ ನೀಡುವುದಿಲ್ಲ. ಮೂತ್ರಪಿಂಡಗಳ ಮೇಲೆ ಹೆಚ್ಚುವರಿ ಹೊರೆ ಉಂಟಾಗುತ್ತದೆ. ಕೀಲು ನೋವು ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಹೆಚ್ಚಾಗುತ್ತದೆ. ವಯಸ್ಸಾದವರಲ್ಲಿ ರಕ್ತದೊತ್ತಡ ಅಸ್ಥಿರವಾಗಿರಬಹುದು. ವೈದ್ಯರು ಹೇಳುತ್ತಾರೆ, ಚಹಾ ಕುಡಿದಂತೆ ನೀರನ್ನು ಸಿಪ್ ಬೈ ಸಿಪ್ ಆಗಿ ಕುಡಿಯಿರಿ. ಇದರಿಂದಾಗಿ ಲಾಲಾರಸವು ನೀರಿನೊಂದಿಗೆ ಬೆರೆತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಸರಿಯಾದ ದಾರಿ ಯಾವುದು ಎಂದರೆ, ಆರಾಮವಾಗಿ ಕುಳಿತು ಸಣ್ಣ ಸಿಪ್ನಲ್ಲಿ ನೀರು ಕುಡಿಯಿರಿ. 1 ಲೋಟ ನೀರು ಕುಡಿಯಲು ಕನಿಷ್ಠ 2 ರಿಂದ 3 ನಿಮಿಷಗಳನ್ನು ತೆಗೆದುಕೊಳ್ಳಿ. ನೀರು ಕುಡಿಯುವುದರಿಂದ ನಿಧಾನವಾಗಿ ದೇಹಕ್ಕೆ ನಿಜವಾದ ಪ್ರಯೋಜನಗಳು ದೊರೆಯುತ್ತದೆ. 3ನೇದಾಗಿ ನಿಂತು ನೀರು ಕುಡಿಯುವುದು. ವೃದ್ಧರು ಹೆಚ್ಚಾಗಿ ನಿದ್ರೆಯಿಂದ ನೇರವಾಗಿ ನಿಂತು ನೀರು ಕುಡಿಯುತ್ತಾರೆ. ಇದರಿಂದ ಏನಾಗುತ್ತದೆ? ನಿಂತು ನೀರು ಕುಡಿಯುವುದರಿಂದ ನೀರು ನೇರವಾಗಿ ದೇಹಕ್ಕೆ ಬೇಗನೆ ಇಳಿಯುತ್ತದೆ. ಮೂತ್ರಪಿಂಡಗಳಿಗೆ ಫಿಲ್ಟರ್ ಮಾಡಲು ಅವಕಾಶ ಸಿಗುವುದಿಲ್ಲ. ಇದು ಮೂಳೆಗಳು ಮತ್ತು ಕೀಲುಗಳಲ್ಲಿನ ನೋವಿನ ಸಮಸ್ಯೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಈ ಅಭ್ಯಾಸವನ್ನು ದೀರ್ಘಕಾಲದವರೆಗೆ ಹೊಂದಿದ್ದರೆ ಸಂಧಿವಾತ ಮತ್ತು ಮೊಣಕಾಲು ನೋವು ಹೆಚ್ಚಾಗುತ್ತದೆ. ಸರಿಯಾದ ದಾರಿ ಯಾವುದೆಂದರೆ, ಕುಳಿತಲ್ಲೇ ಯಾವಾಗಲೂ ನೀರು ಕುಡಿಯಿರಿ. ಕುಳಿತು ನೀರು ಕುಡಿಯುವುದು ಮಾತ್ರವಲ್ಲ, ಮೂತ್ರಪಿಂಡಗಳು ಸುರಕ್ಷಿತವಾಗಿವೆ ಮತ್ತು ದೇಹದಲ್ಲಿ ನೀರು ಸಮತೋಲಿತ ರೀತಿಯಲ್ಲಿ ವಿಸ್ತರಿಸಲ್ಪಡುತ್ತದೆ. ಇದು ಒಂದು ಸಣ್ಣ ಅಭ್ಯಾಸ, ಆದರೆ ಇದು ವಯಸ್ಸಾದವರ ಜೀವ ಉಳಿಸುವಂತಿದೆ ಎಂದು ಸಾಬೀತುಪಡಿಸಬಹುದು. 4ನೇದಾಗಿ ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ನೀರು ಕುಡಿಯುವುದು. ಅನೇಕ ವೃದ್ಧರು ಬೆಳಿಗ್ಗೆ ಎದ್ದ ತಕ್ಷಣ ಹೆಚ್ಚು ನೀರು ಕುಡಿದಷ್ಟು ಒಳ್ಳೆಯದು ಎಂದು ನಂಬುತ್ತಾರೆ. ಆದರೆ ಇದು ಕೂಡ ಒಂದು ಮಾರಕ ಭ್ರಮೆ. ಅನಾನುಕೂಲ ಏನು ಎಂದರೆ, ಅತಿಯಾದ ನೀರು ಹೊಟ್ಟೆಗೆ ಪ್ರವೇಶಿಸಿ ಆಮ್ಲವನ್ನು ದುರ್ಬಲಗೊಳಿಸುತ್ತದೆ. ಇದು ಜೀರ್ಣಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ವಯಸ್ಸಾದವರಲ್ಲಿ ಉಸಿರಾಟದ ತೊಂದರೆ, ಊತ ಮತ್ತು ಮೂತ್ರ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು. ವೈದ್ಯರು ಹೇಳುವಂತೆ ನೀರನ್ನು ಹೆಚ್ಚು ಕುಡಿಯುವುದು
ಕುಡಿಯದೇ ಇರುವಷ್ಟು ಅಪಾಯಕಾರಿ. ಸರಿಯಾದ ದಾರಿ ಯಾವುದೆಂದರೆ ಬೆಳಿಗ್ಗೆ ಎದ್ದ ನಂತರ ಕೇವಲ 1-2 ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದರ ನಂತರ ಅರ್ಧ ಗಂಟೆಯವರೆಗೆ ಬೇರೆ ಏನನ್ನು ತಿನ್ನಬೇಡಿ. ಇದರಿಂದ ನಿಮ್ಮ ದೇಹವು ವಿಷವನ್ನು ಹೊರಹಾಕಲು ಬೇರೆ ಯಾವುದನ್ನು ತಿನ್ನುವುದನ್ನು ತಪ್ಪಿಸಿ. ಆರೋಗ್ಯಕ್ಕೆ ಸರಿಯಾದ ಪ್ರಮಾಣ ಅತ್ಯಗತ್ಯ. 5ನೇಯದಾಗಿ ತಾಮ್ರ ಅಥವಾ ಉಕ್ಕಿನ ಪಾತ್ರೆಯಲ್ಲಿ ರಾತ್ರಿ ಇಡೀ ಸಂಗ್ರಹಿಸಿದ ನೀರನ್ನು ಕುಡಿಯಬೇಡಿ. ಅನೇಕ ವೃದ್ಧರು ರಾತ್ರಿ ಇಡೀ ತಾಮ್ರ ಅಥವಾ ಉಕ್ಕಿನ ಲೋಟದಲ್ಲಿ ನೀರನ್ನು ಸಂಗ್ರಹಿಸಿ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುತ್ತಾರೆ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ದೀರ್ಘಕಾಲ ಇಟ್ಟರೆ ತಾಮ್ರದ ಮಟ್ಟವು ದೇಹಕ್ಕೆ ಹಾನಿಕಾರಕವಾಗುತ್ತದೆ. ಉಕ್ಕಿನ ಪಾತ್ರೆಯಲ್ಲಿ ಇಟ್ಟ ನೀರು ಹಳಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಹಾನಿ ಮಾಡುತ್ತದೆ. ಸರಿಯಾದ ದಾರಿ ಯಾವುದೆಂದರೆ ಬೆಳಿಗ್ಗೆ ಹೊಸದಾಗಿ ತುಂಬಿದ ನೀರನ್ನು ಕುಡಿಯಿರಿ. ತಾಮ್ರದ ಪಾತ್ರೆ ಬಳಸುತ್ತಿದ್ದರೆ ಅದರಿಂದ 8 ಗಂಟೆಗಳ ಕಾಲ ಇಟ್ಟ ನೀರನ್ನು ಮಾತ್ರ ಬಳಸಿ, ಅದಕ್ಕಿಂತ ಹಳೆಯದಲ್ಲ. ತಾಜಾತನವೇ ಆರೋಗ್ಯದ ಕೀಲಿಕೈ. 6ನೇಯದಾಗಿ ಎದ್ದ ಕೂಡಲೇ ಟೀ ಅಥವಾ ಕಾಫಿ ಕುಡಿಯುವುದು. ಅನೇಕ ವೃದ್ಧರು ಬೆಳಿಗ್ಗೆ ಹಾಸಿಗೆಯಿಂದ ಎದ್ದ ಕೂಡಲೇ ಟೀ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಹೊಂದಿರುತ್ತಾರೆ. ಅನಾನುಕೂಲಗಳು ಏನು ಎಂದರೆ ಚಹಾ ಕಾಫಿಯಲ್ಲಿರುವ ಕೆಫಿನ್ ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ. ಖಾಲಿ ಹೊಟ್ಟೆಯಿಂದ ಆಮ್ಲೀಯತೆ ಮತ್ತು ಅನಿಲ ಉಂಟಾಗುತ್ತದೆ. ಆಮ್ಲೀಯತೆ ಮತ್ತು ಅನಿಲ ಹೆಚ್ಚಾಗುತ್ತದೆ, ಹೃದಯ ಬಡಿತ ಹೆಚ್ಚಾಗಬಹುದು ಮತ್ತು ರಕ್ತದೊತ್ತಡ ಅಸ್ಥಿರವಾಗಬಹುದು. ಸರಿಯಾದ ದಾರಿ ಯಾವುದೆಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನೀರು ಮಾತ್ರ ಕುಡಿಯಿರಿ. ಕನಿಷ್ಠ ಅರ್ಧ ಗಂಟೆಯ ನಂತರವೇ ಚಹಾ ಅಥವಾ ಕಾಫಿ ತೆಗೆದುಕೊಳ್ಳಿ. ನೀವು ಬಯಸಿದರೆ ಗಿಡಮೂಲಿಕೆ ಚಹಾ ಅಥವಾ ಉಗುರು ಬೆಚ್ಚಗಿನ ನಿಂಬೆ ನೀರನ್ನು ಕುಡಿಯಬಹುದು. ಚಹಾ ಮತ್ತು ಕಾಫಿಯನ್ನು ನೀರಿಗೆ ಪರ್ಯಾಯವಾಗಿ ಪರಿಗಣಿಸುವುದು ದೊಡ್ಡ ತಪ್ಪು. 7ನೇಯದಾಗಿ ಯಾವುದೇ ಕಠಿಣ ಪದಾರ್ಥಗಳಿಲ್ಲದೆ ಡಿಟಾಕ್ಸ್ ನೀರನ್ನು ಕುಡಿಯುವುದು. ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ. ನಿಂಬೆ ನೀರು, ಅಜ್ವೈನ್ ನೀರು, ದಾಲ್ಚಿನ್ನಿ ನೀರು. ಅನೇಕ ವೃದ್ಧರು ಪ್ರತಿದಿನ ಬೆಳಿಗ್ಗೆ ಅರಿವಿಲ್ಲದೆಯೇ ವಿವಿಧ ರೀತಿಯ ಡಿಟಾಕ್ಸ್ ನೀರನ್ನು ಕುಡಿಯುತ್ತಾರೆ. ಅನಾನುಕೂಲ ಏನು ಎಂದರೆ ಪ್ರತಿಯೊಬ್ಬರ ದೇಹದ ಪ್ರಕಾರವು ವಿಭಿನ್ನವಾಗಿರುತ್ತದೆ. ಕೆಲವು ವಿಷಯಗಳು ಅನಿಲ, ರಕ್ತದೊತ್ತಡ ಇದು ಮಧುಮೇಹವನ್ನು ಇನ್ನಷ್ಟು ಹದಗೆಡಿಸಬಹುದು ಮತ್ತು ಮೂತ್ರಪಿಂಡ, ಯಕೃತ್ ಮೇಲೆ ಅತಿಯಾದ ಒತ್ತಡವನ್ನು ಉಂಟು ಮಾಡಬಹುದು. ಸರಿಯಾದ ದಾರಿ ಎಂದರೆ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಯಾವುದೇ ಡಿಟಾಕ್ಸ್ ನೀರನ್ನು ತೆಗೆದುಕೊಳ್ಳಿ. ಸಾಮಾನ್ಯ ಸಂದರ್ಭಗಳಲ್ಲಿ ಉಗುರು ಬೆಚ್ಚಗಿನ ನೀರು ಉತ್ತಮ. ನೆನಪಿಡಿ, ನೈಸರ್ಗಿಕ ನೀರು ಅತ್ಯಂತ ಶ್ರೇಷ್ಠ ಅಮೃತ. ಹಾಗಾದರೆ ಸ್ನೇಹಿತರೆ, ನೀವು ನೋಡಿ, ಬೆಳಿಗ್ಗೆ ನೀರು ಕುಡಿಯುವುದು ಎಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಕುಡಿಯುವುದು ಅಷ್ಟೇ ಮುಖ್ಯ. ನೀವು 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಈ 7 ಮಾರಕ ತಪ್ಪುಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ತಣ್ಣೀರು ಕುಡಿಯಬೇಡಿ, ಬೇಗನೆ ಕುಡಿಯಬೇಡಿ, ನಿಂತುಕೊಂಡು ಕುಡಿಯಬೇಡಿ ಮತ್ತು ಒಂದೇ ಬಾರಿಗೆ ಹೆಚ್ಚು ನೀರು ಕುಡಿಯಬೇಡಿ. ಹಳಸಿದ ನೀರನ್ನು ಕುಡಿಯಬೇಡಿ. ನೀರಿಗೆ ಬದಲಾಗಿ ಚಹಾ, ಕಾಫಿ ಬಳಸಬೇಡಿ. ಸಲಹೆ ಇಲ್ಲದೆ ಡಿಟಾಕ್ಸ್ನ ನೀರನ್ನು ಕುಡಿಯಬೇಡಿ. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ದೊಡ್ಡ ಕಾಯಿಲೆಗಳನ್ನು ತಡೆಗಟ್ಟಬಹುದು. ವೈದ್ಯರು ಸಹ ನಂಬುತ್ತಾರೆ, ಬೆಳಿಗ್ಗೆ ಸರಿಯಾದ ನೀರು ವಯಸ್ಸಾದವರಿಗೆ ಒಳ್ಳೆಯದು. ಇದು ಔಷಧಿಗಿಂತ ಕಡಿಮೆ ಇಲ್ಲ. ಆದ್ದರಿಂದ ಇಂದಿನಿಂದ ಪ್ರಾರಂಭಿಸಿ. ಈ ತಪ್ಪುಗಳನ್ನು ತಪ್ಪಿಸಿ ಮತ್ತು ನೀರು ಕುಡಿಯುವ ಸರಿಯಾದ ಮಾರ್ಗವನ್ನು ಅಳವಡಿಸಿಕೊಳ್ಳಿ. ನಿಮ್ಮ ದೇಹವು ಆರೋಗ್ಯಕರವಾಗಿರುತ್ತದೆ, ರೋಗಗಳು ದೂರವಾಗುತ್ತದೆ ಮತ್ತು ಜೀವಿತಾವಧಿ ದೀರ್ಘವಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಬಂಧಿತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮಲ್ಲಿ ಯಾವುದಾದರೂ ಪ್ರಶ್ನೆಗಳಿದ್ದರೆ ಅಥವಾ ಮುಂದಿನ ವಿಡಿಯೋ ಯಾವ ವಿಷಯದ ಮೇಲೆ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಾವು ಖಂಡಿತ ಅದಕ್ಕೆ ಉತ್ತರ ಕೊಡುತ್ತೇವೆ. ಮತ್ತೆ ಮುಂದಿನ ಆರೋಗ್ಯಕರ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಷ್ಟರವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು.